ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ನಿಮ್ಮ ವೃದ್ಧಾಪ್ಯ ವೇತನ ಅಥವಾ ಪಿಂಚಣಿ ಹಣ ಇದ್ದಕ್ಕಿದ್ದಂತೆ ನಿಂತು ಹೋಗಿದೆಯಾ? ನೀವು ಮಾಡಿರೋ ಈ ಒಂದು ಸಣ್ಣ ತಪ್ಪಿನಿಂದ ಮುಂದಿನ ತಿಂಗಳ ಹಣನೂ ಕೂಡ ಬರೋದಿಲ್ಲ. ಅದನ್ನು ತಕ್ಷಣ ಸರಿಪಡಿಸೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಪಿಂಚಣಿ ಹಣ ಏನಾದರೂ ಹೆಚ್ಚಳ ಆಗಿದೆಯಾ, ಹೆಚ್ಚಳ ಆಗಿದ್ರೆ ಎಷ್ಟು ಹೆಚ್ಚಳ ಆಗಲಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸಾಮಾಜಿಕ ಭದ್ರತಾ ಯೋಜನೆಗಳಾದ ವೃದ್ಧಾಪ್ಯ ಪಿಂಚಣಿ, ವಿಧವಾ ಪಿಂಚಣಿ ಅಥವಾ ಅಂಗವಿಕಲ ಪಿಂಚಣಿ ಹಣವು ಕೂಡ ಇದ್ದಕ್ಕಿದ್ದಂತೆ ಬರದೆ ನಿಂತು ಹೋದಾಗ ಫಲಾನುಭವಿಗಳು ಆತಂಕಗೊಳ್ಳುವುದು ಸಹಜ. ಈ ಹಣ ನಿಲ್ಲಲು ಇರುವ ಪ್ರಮುಖ ಕಾರಣಗಳು ಮತ್ತು ಅದನ್ನು ಮತ್ತೆ ಚಾಲ್ತಿಗೊಳಿಸುವ ಸರಳ ಹಂತಗಳು ಇಲ್ಲಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ KYC. ಹೌದು, ಸರ್ಕಾರದ ನಿಯಮಗಳ ಪ್ರಕಾರ ಪಿಂಚಣಿ ದಾಖಲೆಗಳೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಜೋಡಣೆ ಮತ್ತು KYC ಮಾಡಿಸುವುದು ಕಡ್ಡಾಯವಾಗಿದೆ. ಇದನ್ನು ಮಾಡಿಸದಿದ್ರೆ ಹಣ ಬರುವುದು ತಾತ್ಕಾಲಿಕವಾಗಿ ತಡೆ ಹಿಡಿಯಲ್ಪಡುತ್ತೆ. ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್. ಫಲಾನುಭವಿಗಳು ಜೀವಂತವಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ನಡೆಸುವ ವಾರ್ಷಿಕ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ಹಣ ಬಿಡುಗಡೆ ಆಗುವುದಿಲ್ಲ. ಏನು ಬ್ಯಾಂಕ್ ಖಾತೆಯ ತೊಂದರೆಗಳು. ಬ್ಯಾಂಕ್ ಖಾತೆಯ ದೀರ್ಘಕಾಲ ಬಳಕೆ ಇಲ್ಲದೆ ಇನ್ಆಕ್ಟಿವ್ ಆಗಿರುವುದು, ಆಧಾರ್ ಲಿಂಕ್ ಇಲ್ಲದೆ ಇರುವುದು ಮತ್ತು ಮುಖ್ಯವಾಗಿ ನೇರ ನಗದು ವರ್ಗಾವಣೆ ಅಂದರೆ NPCI ಮ್ಯಾಪಿಂಗ್ ಆಗದೇ ಇರುವುದು ಕೂಡ ಪಿಂಚಣಿ ನಿಲ್ಲಲು ದೊಡ್ಡ ಕಾರಣವಾಗುತ್ತೆ. ಏನು ನಾಲ್ಕನೇದಾಗಿ ದಾಖಲೆಗಳಲ್ಲಿನ ವ್ಯತ್ಯಾಸ ಅಂದರೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಪಿಂಚಣಿ ಪತ್ರದಲ್ಲಿನ ಹೆಸರಿನ ಸ್ಪೆಲ್ಲಿಂಗ್ಗಳಲ್ಲಿ ವ್ಯತ್ಯಾಸವಾಗಿದ್ದರೆ ತೊಂದರೆ ಆಗುತ್ತೆ. ಇದರೊಂದಿಗೆ ವಾರ್ಷಿಕ ಅರ್ಹತಾ ತಪಾಸಣಾ ಬಾಕಿ ಇದ್ದರೆ ಅಥವಾ 5 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿದ್ರೆ ಪಿಂಚಣಿ ಸ್ಥಗಿತಗೊಳ್ಳಬಹುದು. ಏನು ಪಿಂಚಣಿಯನ್ನು ಮತ್ತೆ ಪ್ರಾರಂಭಿಸಲು ಮಾಡಬೇಕಾದ ಕ್ರಮಗಳು. ಹೌದು, ನಿಖರ ಕಾರಣ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಮೊದಲು ನಿಮ್ಮ ಪಿಂಚಣಿ ಏಕಾಏಕಿ ನಿಲ್ಲಲು ಏನು ಕಾರಣ ಎಂಬುದನ್ನು ತಹಸೀಲ್ದಾರ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ಭೇಟಿ ನೀಡಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇನ್ನು ಅಗತ್ಯ ದಾಖಲಾತಿಗಳನ್ನ ಸಿದ್ಧಪಡಿಸಿಕೊಳ್ಳಿ. ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್, ಆದಾಯ ಪ್ರಮಾಣ ಪತ್ರ ಹಾಗೂ ರೇಷನ್ ಕಾರ್ಡ್ಗಳನ್ನು ನಿಮ್ಮೊಂದಿಗೆ ಇಟ್ಕೊಳ್ಳಿ. KYC ಪೂರ್ಣಗೊಳಿಸಿ. ನಾಡ ಕಚೇರಿ, ಗ್ರಾಮೋನ್ ಅಥವಾ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಅಥವಾ OTP ಮೂಲಕ KYCಯನ್ನು ಅಪ್ಡೇಟ್ ಮಾಡಿ. ಆಧಾರ್ನಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ ಅದನ್ನು ಕೂಡ ತಹಸೀಲ್ದಾರ್ ಕಚೇರಿಯ ಪಿಂಚಣಿ ಶಾಖೆಯನ್ನು ನೀವು ಅಲ್ಲಿ ನವೀಕರಿಸಬೇಕಾಗುತ್ತೆ. ಇನ್ನು ಬ್ಯಾಂಕ್ ಖಾತೆಯ ತಪಾಸಣೆ. ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಖಾತೆಯನ್ನು ಒಂದು ಸಾರಿ ಅದನ್ನು ಆ್ಯಕ್ಟಿವ್ ಮಾಡಿಸಿಕೊಳ್ಳಿ. ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ನಮಗೆ ಪಿಂಚಣಿನ ಜಮಾ ಆಗ್ತಾ ಇಲ್ಲ, ಸೊ ನಮ್ಮ ಬ್ಯಾಂಕ್ ಖಾತೆ ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಒಂದು ಸಾರಿ ಚೆಕ್ ಮಾಡಿ ಹೇಳಿ ಅಂತಂದರೆ ಅವರು ನಿಮಗೆ ಬ್ಯಾಂಕಿನ ಸಿಬ್ಬಂದಿಗಳು ನಿಮಗೆ ಹೇಳ್ತಾರೆ. ಅಲ್ಲಿ KYC ಮುಗಿಸಿ ಹಾಗೂ NPCI ಲಿಂಕ್ ಮಾಡಿಕೊಡಿ ಅಂತ ಅವ್ರ ಹತ್ರ ಹೋಗಿ ಕೇಳಿ. ಅವರು 2 ನಿಮಿಷದಲ್ಲಿ ಮಾಡಿಕೊಡ್ತಾರೆ. ಅಥವಾ ಆಗಿದ್ರೆ ಆಗಿದೆ ಅಂತ ಹೇಳ್ತಾರೆ. ಏನು ಇದಕ್ಕೆ ಪ್ರಮುಖ ಕೆಲವೊಂದಿಷ್ಟು ಕಾರಣಗಳು ಏನಪ್ಪ ಅಂತಂದರೆ, ತಾಂತ್ರಿಕ ಕಾರಣಗಳಿಂದ ಸ್ಥಗಿತಗೊಂಡಿದ್ದ ಪಿಂಚಣಿಯನ್ನು ಮರು ಸಕ್ರಿಯಗೊಳಿಸಲು ಕಚೇರಿಯಲ್ಲಿ ಮನವಿ ಸಲ್ಲಿಸಬಹುದು. ಹೀಗೆ ಮರು ಸಕ್ರಿಯಗೊಂಡಾಗ ಕೆಲವು ಸಂದರ್ಭಗಳಲ್ಲಿ ಹಳೆಯ ಬಾಕಿ ಹಣವು ಕೂಡ ಒಟ್ಟಿಗೆ ಜಮಾ ಆಗುವ ಅವಕಾಶವಿರುತ್ತೆ. ಒಂದು ವೇಳೆ ನಿಯಮಗಳ ಉಲ್ಲಂಘನೆಯಾಗಿ ನಿಮ್ಮ ಪಿಂಚಣಿ ಸಂಪೂರ್ಣವಾಗಿ ರದ್ದಾಗಿದ್ದರೆ ಅದನ್ನು ಕೂಡ ಪುನಃ ಚಾಲನೆ ಮಾಡುವುದು ಕಷ್ಟ. ಅಂಥ ಸಂದರ್ಭದಲ್ಲಿ ಕಚೇರಿಗಳಿಗೆ ಅಲಿಯುವ ಬದಲು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿ, ಇದು ಇವತ್ತಿನ ಪ್ರಮುಖ ಸುದ್ದಿಯಾಗಿದೆ. ಮತ್ತೆ ಪಿಂಚಣಿ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.